ಮುನಿರತ್ನಗೆ ಸಾಲು ಸಾಲು ಸಂಕಷ್ಟ ಎದುರಾಗುತ್ತಲೇ ಇದೆ. ಅತ್ಯಾಚಾರ ಕೇಸ್ನಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳು ಮುನಿರತ್ನ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಎಸ್ಐಟಿ ಕಸ್ಟಡಿಗೆ ಬಿಜೆಪಿ ಶಾಸಕ ಮುನಿರತ್ನ. ಮುನಿರತ್ನ ಕಸ್ಟಡಿ ಬೆನ್ನಲ್ಲೇ ತನಿಖೆ ಚುರುಕು. ಅತ್ಯಾಚಾರ ಆರೋಪ ಪ್ರಕರಣ ಎದುರಿಸುತ್ತಿರುವಂತಹ ಬಿಜೆಪಿ ಶಾಸಕ ಮುನಿರತ್ನರನ್ನ 42ನೇ ಎಸಿಎಂಎಂ ಕೋರ್ಟ್ ಅಕ್ಟೋಬರ್ 5ರ ತನಕ ಎಸ್ಐಟಿಗೆ ಕಸ್ಟಡಿಗೆ ನೀಡಿತ್ತು. ನಿನ್ನೆಯೇ ಎಸ್ಐಟಿ ಅಧಿಕಾರಿಗಳು ಮುನಿರತ್ನ ಅವರನ್ನ ತಮ್ಮ ಕಸ್ಟಡಿಗೆ ಪಡೆದುಕೊಂಡು ಡ್ರಿಲ್ ಶುರು ಮಾಡಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ರಾಮನಗರ ಜಿಲ್ಲೆಯ ಕಗ್ಲೇಪುರ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಇದೀಗ ಹೆಚ್ಚಿನ ತನಿಖೆಗಾಗಿ ನಿನ್ನೆ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡಿದೆ. ಇಷ್ಟು ದಿನ ಆಗಿದ್ದು ಪ್ರಾಥಮಿಕ ತನಿಖೆ ಅಷ್ಟೇ ಆಗಿತ್ತು. ಇಂದಿನಿಂದ ಅಸಲಿ ತನಿಖೆ ಶುರುವಾಗಿತ್ತು. ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ನಡೆಯುತ್ತೆ ಎಂಬುದನ್ನು ನೋಡೋದಾದ್ರೆ, ಎಸ್ಐಟಿ ತನಿಖೆ ಹೇಗಿರುತ್ತೆ? ಮೊದಲು ಆರೋಪಿ ಹೇಳಿಕೆ ದಾಖಲಿಸಿಕೊಳ್ಳಲಿರುವ ಎಸ್ಐಟಿ ಅಧಿಕಾರಿಗಳು ಬಳಿಕ ಸ್ಥಳ ಮಹಜರು ನಡೆಸಲಿದ್ದಾರೆ. ಸಂತ್ರಸ್ತೆಯನ್ನ ಮುನಿರತ್ನ ಎದುರು ನಿಲ್ಲಿಸಿ ಗುರುತು ಪತ್ತೆ ಪ್ರಕ್ರಿಯೆ ನಡೆಸಲಿದ್ದಾರೆ. ನಂತರ ಇಬ್ಬರನ್ನ ಸ್ಥಳ ಮಹಜರಿಗೆ ಕರೆದೊಯ್ಯಲಿದ್ದಾರೆ. ಇನ್ನು ಸಿಕ್ಕಿರೋ ದಾಖಲೆ ಮುಂದಿಟ್ಟು ಮುನಿರತ್ನ ವಿಚಾರಣೆಯನ್ನ ನಡೆಸಲಿದ್ದಾರೆ. ಮುತ್ಯಾಲ ನಗರ, ಗೋಡೌನ್ ಸೇರಿ ಹಲವೆಡೆ ಪಂಚನಾಮೆ ತೆಗೆದುಕೊಳ್ಳಲಿದ್ದಾರೆ. ಅಲ್ಲದೆ ಶಾಸಕ ಮುನಿರತ್ನ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಿದ್ದಾರೆ. ಮೊಬೈಲ್ ಪ್ರೈಮ್ ಎವಿಡೆನ್ಸ್ ಆಗಿ ಪರಿಗಣನೆ ಆಗಲಿದೆ. ಒಂದು ವೇಳೆ ಮೊಬೈಲ್ ಸಿಕ್ಕರೆ ರಿಟ್ರೀವ್ಗೆ ಎಫ್ಎಸ್ಎಲ್ಗೆ ರವಾನಿಸಲಿದ್ದಾರೆ. ಇನ್ನು ಅತ್ಯಾಚಾರ ಕೇಸ್ ಸಂಬಂಧ ಮುನಿರತ್ನ ಮೆಡಿಕಲ್ ಟೆಸ್ಟ್ ಕೂಡ ಮಾಡುವ ಸಾಧ್ಯತೆ ಇದೆ. ಇನ್ನು ಅತ್ಯಾಚಾರ ಕೇಸ್ ಸಂಬಂಧ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡುವ ಸಾಧ್ಯತೆ ಇದೆ. ಸದ್ಯ ಬಿಜೆಪಿ ಶಾಸಕ ಮುನಿರತ್ನಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗಿದ್ದು, ಇದೀಗ ಪರಪ್ಪನ ಅಗ್ರಹಾರದಿಂದ ಎಸ್ಐಟಿ ವಿಚಾರಣೆ ಎದುರಿಸಲಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶ್ರದ್ಧಾ ವಾಕರ್ ರೀತಿ ಬರ್ಬರವಾಗಿ ಕತ್ತರಿಸಿ ಕೊಲೆಯಾದ ಮಹಾಲಕ್ಷ್ಮಿ ಪ್ರಕರಣ ಖಾಕಿ ಪಡೆಗೆ ತಲೆನೋವಾಗಿದೆ. ಒಂದ್ ಕಡೆ ಆರೋಪಿ ಸುಳಿವೂ ಸಿಗ್ತಿಲ್ಲ, ಇನ್ನೊಂದು ಕಡೆ ಕೊಲೆ ಕಾರಣ ತಿಳಿತಾ ಇಲ್ಲ. ಹೀಗಾಗಿ ನೇಪಾಳ ಸುಂದರಿ ಹುಡುಕಾಟಕ್ಕೆ ಪೊಲೀಸರು ಮತ್ತೊಂದು ಪ್ಲಾನ್ ಮಾಡಿದ್ದಾರಂತೆ. ಏನದು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ನೇಪಾಳ ಸುಂದರಿ ಕೊಲೆ ಕೇಸ್ ತನಿಖೆ ಚುರುಕು. ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಕಂಪನಿಗೆ ನೋಟಿಸ್. ವಯಲಿಕಾವಲ್ನಲ್ಲಿ ನೇಪಾಳ ಸುಂದರಿ ಕೊಲೆ ಪ್ರಕರಣದ ಸಂಬಂಧ ಪೊಲೀಸರ ತನಿಖೆ ಮತ್ತಷ್ಟು ಚುರುಕಾಗಿದೆ. ಕೊಲೆಗಾರನ ಹುಡುಕಾಟವೇ ನಿಗೂಢವಾಗಿದ್ದು, ಹೀಗಾಗಿ ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಸಂಸ್ಥೆಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಹೌದು, ಮಹಾಲಕ್ಷ್ಮಿ ಚಲನವಲನ ತಿಳಿದ್ರೆ ಯಾರು ಕೊಲೆ ಮಾಡಿದ್ದಾರೆ ಎಂಬ ಮಾಹಿತಿ ಸಿಗಬಹುದು ಎಂಬ ಆಧಾರದಲ್ಲಿ ಖಾಕಿ ಪಡೆ ನೋಟಿಸ್ ನೀಡಿದೆ. ಸದ್ಯ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ಎನ್ನಲಾಗಿದೆ. ಹೀಗಾಗಿ ಆ ಮಾಲ್ ಆಡಳಿತ ಮಂಡಳಿಗೆ ಪೊಲೀಸರು ಪ್ರಶ್ನೆಯನ್ನಿಟ್ಟಿದ್ದಾರೆ. ಮಹಾಲಕ್ಷ್ಮಿ ಯಾವಾಗಿನಿಂದ ನಿಮ್ಮಲ್ಲಿ ಕೆಲಸ ಮಾಡ್ತಿದ್ಲು? ಯಾವ ಹುದ್ದೆಯಲ್ಲಿದ್ಲು? ಕೆಲಸದ ವೇಳೆ ಹೇಗೆ ಇರ್ತಿದ್ಲು? ಕೆಲಸ ಮಾಡುವಾಗ ಯಾರ ಜೊತೆ ಆಕೆಯ ಸ್ನೇಹವಿತ್ತು? ಮಹಾಲಕ್ಷ್ಮಿಯನ್ನು ಹುಡುಕಿಕೊಂಡು ಯಾರಾದ್ರೂ ನಿಮ್ಮ ಕಂಪನಿ ಬಳಿ ಬರ್ತಾ ಇದ್ರಾ? ಆಕೆ ಯಾವಾಗಿನಿಂದ ಕೆಲಸಕ್ಕೆ ಬಂದಿಲ್ಲ? ಕೆಲಸಕ್ಕೆ ಗೈರಾಗುವ ಮುಂಚೆಯೇ ಏನಾದ್ರೂ ಕಾರಣ ಕೊಟ್ಟಿದ್ಲಾ ಎಂದು ಪೊಲೀಸರು ನೋಟಿಸ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ಮಹಾಲಕ್ಷ್ಮಿಯ ಕೊನೆ ಸಿಸಿಟಿವಿ ದಾಖಲೆ ವಶ. ಇಲ್ಲ, ಆಕೆ ಕೆಲಸಕ್ಕೆ ಗೈರು ಆದ ಬಗ್ಗೆ ನೀವು ಯಾಕೆ ಬರ್ತಾ ಇಲ್ಲ ಅಂತ ಯಾರನ್ನಾದ್ರೂ ಸಂಪರ್ಕ ಮಾಡಿದ್ರಾ? ಕೆಲಸ ಮಾಡುವ ಜಾಗದಲ್ಲಿ ಐಡಿ ಕಾರ್ಡ್, ಕೊನೆಯದಾಗಿ ಕೆಲಸಕ್ಕೆ ಬಂದಿರುವ ಸಿಸಿ ಕ್ಯಾಮೆರಾ ದೃಶ್ಯ ವಶಕ್ಕೆ ಪಡೆದಿದ್ದಾರಂತೆ. ನೋಟಿಸ್ ನೀಡಿ ಹಲವು ಮಾಹಿತಿ ಕಲೆ ಹಾಕಿರುವ ಪೊಲೀಸರು ಹೆಬ್ಬಗೋಡಿಯಿಂದ ಆರೋಪಿ ಸಹೋದರನನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ದಾರಂತೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ಟೀಮ್ ಹುಡುಕಾಟ ಮುಂದುವರೆಸಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸೃಷ್ಟಿ ಮಾಡಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಕೆರೆಯಿಂದ ಮೊಸಳೆ ಹೊರಬಂದಿದೆ. ಈ ಕುರಿತ ವರದಿ ಎಲ್ಲಿದೆ ನೋಡಿ. ನೀರು ಎಲ್ಲೆಲ್ಲೂ ಬರೀ ನೀರು ನೀರು. ರಸ್ತೆ ಮೇಲೂ ನೀರು, ಮನೆಯೊಳಗೂ ನೀರು. ಕೆರೆಯಿಂದ ಹೊರಬಂದ ಮೊಸಳೆ ನೋಡಿ ಜನರು ಅಕ್ಷರಶಃ ಕಂಗಾಲು. ಜಮಖಂಡಿ ನಗರದಲ್ಲಿ ವರುಣನ ನರ್ತನ. ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರ.
ಬಾಗಲಕೋಟೆಯ ಜಮಖಂಡಿ ನಗರದಲ್ಲಿ ವರುಣನ ನರ್ತನವಾಗಿದೆ. ಮೊನ್ನೆ ರಾತ್ರಿ ಸುರಿದ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ವರುಣಾರ್ಭಟಕ್ಕೆ ಜಮಖಂಡಿ ಜನ ತತ್ತರಿಸಿ ಹೋಗಿದ್ದಾರೆ. ಜಮಖಂಡಿ ಸುತ್ತಮುತ್ತ ಸುರಿದ ಭಾರೀ ಮಳೆಗೆ ಬರಿದಾಗಿದ್ದ ಜಮಖಂಡಿಯ ಲಕ್ಕನಕೆರೆ ಮೈದುಂಬಿದೆ. ಕೆರೆಯಿಂದ ಮೊಸಳೆಯೊಂದು ಹೊರಬಂದು ಓಡಾಡಿದೆ. ಮೊಸಳೆಯನ್ನ ನೋಡಿ ಲಕ್ಕನಕೆರೆ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಮಳೆ ಆರ್ಭಟಕ್ಕೆ ಜಮಖಂಡಿ ಹಾಸ್ಟೆಲ್ಗಳಿಗೆ ಮಳೆ ನೀರು ನುಗ್ಗಿದೆ. ಜಲಾವೃತವಾದ ಹಾಸ್ಟೆಲ್ಗೆ ಜಮಖಂಡಿ ಶಾಸಕ ಜಗದೀಶ್ ಗುಡಗುಂಟಿ ಭೇಟಿ ನೀಡಿ ಅವಾಂತರಗಳನ್ನ ವೀಕ್ಷಿಸಿದ್ರು. ರಾತ್ರಿ ಮನ್ಕೊಂಡಾಗ ಎತ್ತಿದ್ವು ಇವ್ರು ನಾವು ರೂಮ್ನೆ ಮನ್ಕೊಳಕ್ ಜಾಗ ಇಲ್ಲ ಒಂದ್ ರಾತ್ರಿ ಎಲ್ಲ ಎತ್ತಿದ್ವಿ ಇವ್ರು ನಾವು ಓದಾಕ ಸಂಗಟ ಎಲ್ಲಿ ಜಾಗ ಇಲ್ರಿ. ನಾಳೆ ಎಕ್ಸಾಮ್ 10th ಅವ್ರು ಏನ್ ಮಾಡ್ಬೇಕ್ರಿ? ನಾಳೆ ಸೈನ್ಸ್ ಅವ್ರ ಬುಕ್ ಯಾರು ಕೊಡ್ತೀರ? ನಾಳೆ ನಾವು ವರ್ಷನ ಆದ್ಮೇಲೆ ಬರೀ ನೀವು ವಾಪಸ್ ಬಂದು ನೀರು ನುಗ್ಗಿದ ಮನೆಗಳಿಗೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಭೇಟಿ ನೀಡಿ ಪರಿಸ್ಥಿತಿ ವೀಕ್ಷಣೆ ಮಾಡಿದ್ರು. ಜಮಖಂಡಿ ಎಸಿ ಶ್ವೇತಾ ಬೀಡಿಕರ್, ಜಮಖಂಡಿ ತಹಶೀಲ್ದಾರ್ ಕೂಡ ಭೇಟಿ ನೀಡಿದ್ರು. ಪರಿಹಾರ ಕಲ್ಪಿಸುವುದಕ್ಕೆ ಸ್ಥಳೀಯರು ಆಗ್ರಹಿಸಿದ್ರು. ಎರಡೂ ಹಾಸ್ಟೆಲ್ಗಳು ಬೇಸ್ಮೆಂಟ್ನಲ್ಲಿದ್ದು ಒಬ್ಬ ವ್ಯಕ್ತಿ ಅಥವಾ ಮನುಷ್ಯ ಇರೋದಕ್ಕೆ ಆಗಲಾರ್ದಷ್ಟು ಅಸ್ತವ್ಯಸ್ತವಾಗಿರುವಂಥ ಹಾಸ್ಟೆಲ್ ನಮ್ಮ ಗಮನಕ್ಕೆ ಬಂದಿತ್ತು. ನಿನ್ನೆ ಅಲ್ಲಿ ಇರುವಂಥ ಸುತ್ತಮುತ್ತಲಿನ ಜನರು, ನ್ಯೂಸ್ ಪೇಪರ್ನವರು ಇವರೆಲ್ಲ ಮಾಹಿತಿ ಕೊಟ್ಟಿದ್ದರಿಂದ ನಾವು ಅದೆಲ್ಲ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಈ ಮಾಹಿತಿಯನ್ನು ನೀಡಿದಾಗ DC ಅವರು ಅಲ್ಲಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿ ಮತ್ತು ವಿಕಲಚೇತನ ಕಲ್ಯಾಣ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ಕಳಿಸ್ಕೊಟ್ಟಿರ್ತಾರೆ. ಇವತ್ತಿಗೆ ನಾವು ಆ ಹಾಸ್ಟೆಲ್ ಎರಡರಲ್ಲೂ ಶಿಫ್ಟ್ ಮಾಡಿದ್ದೀವಿ. ಒಟ್ನಲ್ಲಿ ಭಾರಿ ಮಳೆಯಿಂದ ಜಮಖಂಡಿ ನಗರ ನಿವಾಸಿಗಳ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಸರ್ಕಾರ ಪರಿಹಾರ ಕಲ್ಪಿಸುವ ಕೆಲಸ ಮಾಡುತ್ತಂತ ಕಾದು ನೋಡಬೇಕು. ಬಾಗಲಕೋಟದಿಂದ ಮಾಂತೇಶ್ ಜೊತೆ ಸಿದ್ದು ತುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ. ಕರಾವಳಿ ದೈವ ದೇವರುಗಳ ನೆಲೆಬೀಡು. ಕಾರ್ಮಿಕದ ದೈವಗಳು ಪವಾಡದ ಮೂಲಕ ಇರುವಿಕೆ ತೋರಿಸುತ್ತೆ. ಸದ್ಯ ಸರ್ಕಾರಿ ಆಸ್ಪತ್ರೆಯ ಮುಂದೆ ದೈವವೊಂದು ನೆಲೆಯೂರಿ ಅಧಿಕಾರಿಗಳಿಂದಲೇ ತನಗೆ ಬೇಕಾದ ದೈವ ಸಾನ್ನಿಧ್ಯ ಮೂಡಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆಸ್ಪತ್ರೆ ಮುಂದೆ ಗೋಳಿಗ ದೈವ ಪ್ರತಿಷ್ಠಾಪನೆ. ಮೊದಲು ಸಮಸ್ಯೆ, ಈಗ ಎಲ್ಲದಕ್ಕೂ ಮುಕ್ತಿ. ತುಳುನಾಡು ಅಂದ್ರೆ ದೈವಗಳ ನಾಡು ಅಂತ ಹೇಳ್ತಾರೆ. ಆ ಚಂದದ ನಾಡಿನಲ್ಲಿ ದೈವಗಳಿಗೆ ದೇವರಷ್ಟೇ ಮಹತ್ವ ಇದೆ. ಪ್ರತಿ ಮನೆ, ಸಾರ್ವಜನಿಕ ಸ್ಥಳಗಳಲ್ಲಿ ದೈವಗಳ ಸಾನ್ನಿಧ್ಯ ಇದೆ. ಜನರು ಭಕ್ತಿಯಿಂದ ದೈವಗಳನ್ನ ಆರಾಧಿಸ್ತಾರೆ. ಸದ್ಯ ಸರ್ಕಾರಿ ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲೂ ದೈವದ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಂಗಳೂರಿನ ಸರ್ಜಿಕಲ್